ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ನಾಗರಿಕರಿಗೆ ಬಹಳ ಸಂತಸ ಸುದ್ದಿ ಬರೆದಿರುವಂಥದ್ದು. ಕುಮಟಾದಿಂದ ನೇರವಾಗಿ ತಿರುಪತಿಗೆ ಸಾಗುವಂತಹ ಕಾಚಿಗೂಡ ಟ್ರೇನು ಇದೀಗ ಆರಂಭವಾಗಿದೆ. ಇವತ್ತು ಈ ಒಂದು ಟ್ರೇನನ್ನು ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉದ್ಘಾಟನೆಗೊಳಿಸಿದ್ದಾರೆ. ಬಹಳ ದಿನಗಳ ಕನಸು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದ ರೈಲ್ವೆ ಪ್ರಯಾಣಿಕರ ಕನಸಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಅಂದರೆ 2024ರ ಅಕ್ಟೋಬರ್ ಸಂದರ್ಭದಲ್ಲಿ ಕಾಚಿಗೂಡದಿಂದ ಮುರುಡೇಶ್ವರಕ್ಕೆ ನೇರವಾಗಿ ಈ ಒಂದು ರೈಲು ಓಡಾಡ್ತಾ ಇತ್ತು. ಇದೀಗ ವಿಸ್ತರಣೆಯ ಅಂಗವಾಗಿ ಇದೀಗ ಕುಮಟಾದಿಂದ ಈ ರೈಲು ವಾರಕ್ಕೆ 2 ದಿನ, ಶನಿವಾರ ಮತ್ತು ಬುಧವಾರ 2 ದಿನಗಳ ಕಾಲ ಈ ಒಂದು ರೈಲು ನೇರವಾಗಿ ಸೇವೆ ಕೂಡ ಸಲ್ಲಿಸಿದೆ. ಕುಮಟಾ ನಾಗರಿಕರ ಬಹುದಿನದ ಬೇಡಿಕೆ ಇದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕಾರ್ಮಿಕ ಪವಿತ್ರ ಸ್ಥಳವಾಗಿರುವಂತಹ ತಿರುಪತಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಯಾಣಿಕರು ಕೂಡ ತೆರಳುತ್ತಾರೆ. ಹೀಗಾಗಿ ರೈಲ್ವೆ ಸೌಕರ್ಯ ಒದಗಿಸಿರುವುದು ಆ ಭಕ್ತರ ಒಂದು ಸಂತಸಿಗೆ ಕೂಡ ಕಾರಣವಾಗಿರುವಂಥದ್ದು. ಇವತ್ತು ವಿದ್ಯುಕ್ತವಾಗಿ ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಾಲನೆ ಕೂಡ ನೀಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಅಂದರೆ ವಾರಕ್ಕೆ 2 ದಿನಗಳ ಕಾಲ ಮುರುಡೇಶ್ವರದಿಂದ ತಿರುಪತಿಗೆ ಅಂದರೆ ಕಾಚಿಗೂಡಕ್ಕೆ ತೆರಳುವಂಥ ಈ ರೈಲು ಓಡಾಡ್ತಾ ಇತ್ತು. ಅದನ್ನು ಕುಮಟಾದಿಂದ ಇದೀಗ ಇವತ್ತಿನಿಂದ ಆರಂಭವಾಗಿದೆ. ಮುಂದಿನ ದಿನಗಳ ಕಾಲ ಕಾರವಾರದಿಂದನೂ ಆರಂಭವಾಗಬಹುದೆಂಬ ನಿರೀಕ್ಷೆ ಕೂಡ ಇದೆ. ಇದರ ಜೊತೆಗೆ ವಿವಿಧ ರೈಲ್ವೆ ನಿಲ್ದಾಣಗಳ ಉನ್ನತೀಕರಣ ಕಾಮಗಾರಿ ಕೂಡ ಆಗ್ತಾ ಇರುವಂಥದ್ದು. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಉನ್ನತೀಕರಣ ಕಾಮಗಾರಿ ಮತ್ತು ಮೇಲ್ದರ್ಜೆಗೆ ಕಾರ್ಯಕ್ರಮ ಕೂಡ ನಡೆದಿರುವಂಥದ್ದು. ಈ ಒಂದು ವಿದ್ಯುಕ್ತ ಕಾರ್ಯಕ್ರಮಕ್ಕೆ ಕುಮಟಾ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿಯವರು ಕೂಡ ಸಾಕ್ಷಿಯಾಗಿದ್ದಾರೆ. ಅದೇ ರೀತಿ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕುಮಟಾ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಕರಾವಳಿ ಭಾಗದ ಮಧ್ಯವರ್ತಿ ಸ್ಥಳದಲ್ಲಿರುವಂಥ ರೈಲ್ವೆ ನಿಲ್ದಾಣವಾಗಿರುವಂಥದ್ದು. ಬಹಳ ದಿನಗಳ ಬೇಡಿಕೆ ಕೂಡ ಇದೆ. ಯಾಕಂತ ಹೇಳಿದ್ರೆ ವಿವಿಧ ರೈಲ್ವೆ ನಿಲ್ದಾಣಗಳ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದು ಮತ್ತು ಬೇರೆ ಬೇರೆ ರೈಲ್ವೆ ಸೌಕರ್ಯಗಳನ್ನು ಕಲ್ಪಿಸುವಂತಹ ಬೇಡಿಕೆಗಳನ್ನು ಈ ಭಾಗದ ನಾಗರಿಕರು ಇಟ್ಕೊತ ಬಂದಿದ್ದರು. ಹೀಗಾಗಿ ಹಂತ ಹಂತವಾಗಿ ಕುಮಟಾ ಆಗಿರ್ಬೋದು ಅಥವಾ ಗೋಕರ್ಣ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಭಟ್ಕಳ ಮತ್ತು ಮುರುಡೇಶ್ವರ ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಉದ್ಘಾಟನೆಯನ್ನು ಕೂಡ ಸಂಸದರು ಮಾಡಿರುವಂಥದ್ದು. ಅದರ ಜೊತೆಗೆ ಮುರುಡೇಶ್ವರದಲ್ಲಿ ಜೈವಿಕ ಶೌಚಾಲಯದ ಉದ್ಘಾಟನೆ ಕೂಡ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಂದರೆ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಇವತ್ತಿನಿಂದ ಅಂದರೆ ಕುಮಟಾದಿಂದ ಕಾಚಿಗೂಡ ರೈಲು ಅಂದರೆ ತಿರುಪತಿಗೆ ಸಾಗುವಂಥ ಈ ಒಂದು ಕಾಚಿಗೂಡ ರೈಲು ಅಂದರೆ ಶನಿವಾರ ಮತ್ತು ಬುಧವಾರ 3:25ಕ್ಕೆ ಹೊರಟು ಮರುದಿನ ಮಾರದಿನ ಮಧ್ಯಾಹ್ನ 12 ಗಂಟೆಗೆ ಇದು ರೇಣುಗುಂಟ ಪ್ರದೇಶಕ್ಕೆ ತೆರಳಿದೆ. ಅಲ್ಲಿಂದ ತಿರುಪತಿಗೆ ಆರಾಮಾಗಿ ಪ್ರಯಾಣಿಕರು ಸಾಗಬಹುದಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ರೈಲ್ವೆ ಪ್ರಯಾಣಿಕರ ಒಂದು ಸಂತಸಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ದಿನಗಳ ಬೇಡಿಕೆ ಕೂಡ ಆಗಿದೆ. ಹೀಗಾಗಿ ರೈಲು ಕೂಡ ಇವತ್ತು ಹೊರಟಿದೆ. ಅಂದರೆ ಸಂಸದರಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯರಾಗಿರುವುದು, ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಇವತ್ತು ಹಸಿರು ನಿಶಾನೆ ತೋರಿಸುವುದರ ಮೂಲಕ ರೈಲಿಗೆ ಚಾಲನೆ ಕೂಡ ನೀಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಂತೆ ಹಲವು ಕಾರ್ಯಕ್ರಮಗಳಿಗೆ ಕೂಡ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇದೀಗ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈಲ್ವೆ ಪ್ರಯಾಣಿಕರ ಏನೇನು ಬೇಡಿಕೆಗಳಿದೆ, ಅಗತ್ಯತೆಗಳಿದೆ ಅವನ್ನು ಪೂರೈಸುವ ಬಗ್ಗೆ ಸಂಬಂಧಪಟ್ಟಂತೆ ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭರವಸೆ ನೀಡಿರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ